ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದಕ್ಕಿದ್ದಂಗೆ ಏನಪ್ಪ ಗದ್ದೆ ತೋರಿಸ್ತಾ ಇದ್ದಾಳೆ ಅಂತ ಅಂದ್ಕೊಳ್ರ. ನಾನು ಅಮ್ಮನ ಮನೆಗೆ ಅಂತ ಹೇಳಿ ಅಮ್ಮನ ಮನೆಗೆ ಬಂದಿದ್ದೀನಿ, ಹಬ್ಬಕ್ಕೆ ಅಂತ ಹೇಳಿ ಅಮ್ಮನ ಮನೆಗೆ ಬಂದೆ. ಅಮ್ಮನ ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಊಟ ಮಾಡಿ ಎಲ್ಲ ಆಯಿತು. ತುಂಬಾ ಬಿಸಿಲು, ಬಸ್ಸಲ್ಲಿ ಬರೋಷ್ಟರಲ್ಲಿ ಸಾಕಾಗಿ ಹೋಗ್ಬಿಡ್ತು ನನಗಂತೂ. ಅಮ್ಮ ಸ್ವಲ್ಪ ಎಲ್ಲ ದೇವ್ರ ಮನೆ ರೆಡಿ ಮಾಡಿಕೊಡು ಅಂತ ಹೇಳಿದ್ರು. ಬಂದು ಕೈ ಕಾಲು ಮುಖ ತೊಳ್ಕೊಂಡು ಇವಾಗ ಬಂದಿದ್ದೀನಿ. ರೆಡಿ ಮಾಡಿಕೊಟ್ರೆ ಅಮ್ಮ ಪೂಜೆ ಮಾಡ್ಕೋತಾರೆ. ಪೂಜಾ ಅವಳ ಫ್ರೆಂಡಿಗೆ ಪಾಪು ಆಗಿತ್ತು, ನೋಡೋಕೆ ಹೋಗಿದ್ದಾಳೆ. ಆ್ಯಕ್ಚುಲಾಗಿ ನಾನು ಹೋಗಬೇಕಾಗಿತ್ತು, ಆದರೆ ಒಂದೇ ಗಾಡೀಲಿ ಎಲ್ಲರೂ ಹೋಗೋದಕ್ಕಾಗಲ್ಲ ಅಂಥೇಳಿ ಅವಳು ಫ್ರೆಂಡ್ಸ್ ಹೋಗಿದ್ದಾರೆ. ಇವಾಗ ದೇವ್ರ ಮನೆ ರೆಡಿ ಮಾಡ್ಕೊಡೋಣ. ಏನಮ್ಮ ಅಮ್ಮ ನೀನೆಲ್ಲ ದೇವ್ರ ಮನೆ ರೆಡಿ ಮಾಡಿಕೊಡು ಅಂತ ಹೇಳಿ ನನ್ನೇ ಬಿಟ್ಟಿದ್ದಾರೆ. ನೀನಾದರೆ ತುಂಬ ನೀಟಾಗಿ ಮಾಡಿಕೊಡು ಅಂತ. ಪೂಜಾ ಅಂತೂ ನಾನಿದ್ರೆ ಮುಗೀತು, ಅವಳೆ ತಲೆನೇ ಕೆಡ್ಸ್ಕೊಳ್ಳಲ್ಲ. ನಿಶ್ವ ಇದ್ದಾಳೆ ಅಂದಮೇಲೆ ನಂದೇನು ಕೆಲಸ ಎಲ್ಲ ಬಿಡಮ್ಮ ಅಂತ ಅವಳು ಆರಾಮ್ಸೆ ಆಗ್ಬಿಡ್ತಾಳೆ. ಅಮ್ಮನೂ ಅಷ್ಟೇ, ನನ್ನ ಮಗಳು ಬಂದರೆ ಎಷ್ಟೋ ಕೆಲಸ ನನಗೆ ಕಮ್ಮಿ ಆಯಿತು ಅಂತ ಹೇಳಿ ಮಾಡ್ತಾರೆ. ಅಂದರೆ ಎಲ್ಲ ಕೆಲಸ ಮಾಡಿಕೊಡ್ತಾರಮ್ಮ. ಅಡುಗೆ ಒಂದು ಮಾಡಿಕೊಡ್ಬೇಕು, ಅಡುಗೆ ಮಾಡಿದ್ರಲ್ಲಿ ನಾನೇನು ತಲೆ ಕೆಡ್ಸ್ಕೊಳ್ಳಲ್ಲ. ಯಾರ ಮನೆಗೆ ಹೋದ್ರು ಅಡುಗೆ ಒಂದು ಮಾಡಿಕೊಡ್ತೀನಿ. ಈಗ ಪಟ ಅಂತ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಅಮ್ಮಂಗೆ ಕೊಟ್ಬಿಟ್ರೆ ಅಮ್ಮ ಪೂಜೆ ಮಾಡ್ತಾರೆ. ಆಮೇಲೆ ನಾವು ರೆಡಿ ಆಗೋಣ. ದೇವ್ರ ಮನೆಯೆಲ್ಲ ರೆಡಿ ಮಾಡಿ ಕೊಟ್ಟೆ. ಅಮ್ಮ ಪೂಜೆ ಮಾಡಿದ್ದಾರೆ. ಪೂಜೆ ಮಾಡಿ ಪಾಪನ ಎತ್ಕೊಂಡು ಆಟ ಆಡಿಸ್ತಾ ಇದ್ದಾರೆ. ನಮ್ಮನೆ ಕಳಶ ಉಡ್ತೀವಿ, ಅಮ್ಮರ ಮನೆ ಚುಂಬು. ಒಬ್ಬೊಬ್ರು ಮನೆಯಲ್ಲೂ ಒಂಥರ ಅಲ್ವಾ ಕಳಶ ಉಡೋದು. ಓಡಿಸ್ಬಿಟ್ಟು ಯಾರವಿವೋ ಬಾ ಅಪ್ಪ, ಹಿಡ್ಕೊ ಮೇಲೆ ಓಡ್ಬಾ, ಬಾರ ಹಿಡ್ಕೊ ಬಾರ ಅಪ್ಪು, ಬಾಯ್ಲಿ ಹೊಡೋಗಿ ಪರಿವಳಿ ಹಿಡ್ಕೊ, ಹೋಗಿ ಹೋಗಿ ಹಿಡ್ಕೊಬರಕಂದು. ಹೂವು ಕೊಡ್ತಾವನೆ, ಒಳಗೆ ಹಿಡ್ಕೊಬರಗು, ಒಳಗಪ್ಪು ಬಾ ಹೋಗ್ತೀನಿ. ನಿನಗೆ ನಮ್ಮ ರಕ್ಷಿಗೂ ಹಿಂಗೆ ಎಸ ಅಂದರೆ ಇಷ್ಟ, ಪಾಪನಿಗೂ ಇಷ್ಟ. ಬಂಗಾರಿ ಎಬ್ರಿಸ್ಬಿಟ್ಟಲ್ಲ ಅಪ್ಪು, ಅಪ್ಪು ಎಬ್ರಿಸ್ಬಿಟ್ರಾ? ಇನ್ನೂ ಒಂದ್ಸರಿ ಅಪ್ಪು ಹೋಗಿ ಸ್ನಾನ ಮಾಡ್ಕೊಬರಕೋ, ಸಾಕು ಚಿನ್ನಿ. ತರಕಾರಿ ಕುಯ್ಕೊಂಡು ಅಕ್ಕಿ ತೊಗೊಂಡು ನೋಡಿ ಹೋಗ್ಲಿ. ಅಪ್ಪು ಇಲ್ಲೋಡು, ಖಾಲಿ ಖಾಲಿ ಏನು ಖಾಲಿ ಏನು ಖಾಲಿ ಖಾಲಿ. ನೀನು ಸ್ನಾನ ಮಾಡ್ಕೊ, ರೆಡಿ ಕೊಡ್ತೀನಿ ಹಿಂಗೆ. ಥೋ ಗಬ್ನನ್ ಮಗ ಮಣ್ಣಲ್ಲೆಲ್ಲ ಆಡ್ಬಿಟ್ಟು ಅಳಿಸ್ತಾ ನೋಡ ನನಗೆ. ಬಂಗಾರ ಇದು ನಮ್ಮ ಬಂಗಾರ ಯಾರಪ್ಪ? ಹೋಗ್ರಲ್ಲ ಈ ಬಾಯ್. ನಾನು ಬಂದ್ಬಿಟ್ರೆ ನಮ್ಮಮ್ಮ ಏನು ಕೆಲಸನೂ ಮಾಡಲ್ಲ. ಅಮ್ಮ ಪಾಪು ನಡೆಸ್ತೈತೆ, ನಾನು ಅಡುಗೆ ಮಾಡೋಣ ಅಂತ ಬಂದೆ. ನಮ್ಮ ಪಾಪು ನೋಡಿ ನುಗ್ಗೆಕಾಯಿ ಕೊಟ್ರೆ ಇಲ್ಲೇ ಸಾರು ಮಾಡವನೆ, ಎಲ್ಲ ಟ್ವಿಸ್ಟ್ ಮಾಡಿಬಿಟ್ಟವನೆ. ನುಗ್ಗೆಕಾಯಿ ಹಿಡ್ಕೊಂಡು ಆಟ ಆಡ್ತಾ ಇದ್ದ, ಎಲ್ಲನೂ ಟ್ವಿಸ್ಟ್ ಮಾಡಿ ಹಾಕಿದ್ದೇನೆ. ಪೂಜೆ ಉಪವಾಸ ಇದ್ದಾಳಲ್ವ, ಹಾಗಾಗಿ ನಾನೇನಾದರೂ ಅಡುಗೆ ಮಾಡೋಣ ಅಂತ. ಸ್ವೀಟ್ ಏನಾದರೂ ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅವಳಿಗೆ ಬಾದಾಮ್ ಪುರಿ ತಿನ್ಬೇಕಂತ ಅನ್ನಿಸ್ತಾ ಇದೆಯಂತೆ, ಅದಕ್ಕೆ ನಾಳೆ ಮಾಡೋಣ ಅಂತ ಅಮ್ಮ ಅಂತ ಇದ್ದಾರೆ. ನೋಡೋಣ. ಅವ್ರಿಗೆ ಅಮ್ಮ ಮಾಡೋ ಮದ್ದೂರೊಡೆ, ರವೆ ಉಂಡೆ ಅಂದ್ರಲ್ಲ ತುಂಬ ಫೇವರು, ಅದಕ್ಕೆ ಅವರು ಮದ್ದೂರೊಡೆ ಅಂತ ಇದ್ದರು. ಪೂಜೆ ಬಂದು ನನಗೆ ಬಾದಾಮ್ ಪುರಿ ಬೇಕು ಅಂತ ಹೇಳ್ತಾ ಇದ್ದಾಳೆ. ನೋಡೋಣ. ನಾವೆಲ್ಲರೂ ಬಂದಾಗ ಮಾತಾಡ್ಕೊಂಡು ಕೆಲಸ ಮಾಡೋದೆಲ್ಲ ಸ್ವಲ್ಪ ಕಮ್ಮಿನೇ. ಏನಾದರೂ ಎಕ್ಸ್ಟ್ರಾ ಮಾಡ್ಕೊಳ್ಳೋಣ ಅಂತ ಅಂದರೆ ಎಕ್ಸ್ಟ್ರಾ ಏನಾದರೂ ಮಾಡೋಣ ಅಂತಾದರೆ ಅಯ್ಯೋ ಹೋಗಮ್ಮ ಯಾರು ಮಾಡ್ತಾರೆ, ನಾವು ಸುಮ್ಮನೆ ಅಪರೂಪಕ್ಕೆ ಬಂದಿರ್ತೀವಿ, ಮಾತಾಡೋದು ಬೇಡ ಅಂತೇಳಿ ಮುಂದೆ ರೇಗಿಸ್ತಾ ಇರ್ತೀನಿ. ಅದಕ್ಕೆ ಬಾದಾಮ್ ಪುರಿ ಎಲ್ಲ ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ನಾಳೆ ಏನಾದರೂ ಆದರೆ ಮಾಡ್ಕೊಳ್ಳೋಣ ಅಂತ. ಇವಾಗ ದೋಸೆಗೆ ರುಬ್ಬಬೇಕು, ಮತ್ತು ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂಥೇಳಿ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬನ್ನಿ ಫಸ್ಟ್ ಅಡುಗೆ ಮಾಡಿ ಆಮೇಲೆ ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗಬೇಕು. ಫಸ್ಟ್ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ. ಇವಾಗ ನಾನು ಪೂಜೆ ಇಬ್ಬರು ರೆಡಿಯಾಗಿ ದೇವಸ್ಥಾನ ಹತ್ರ ಹೋಗ್ತಾಯಿದ್ದೀವಿ. ಪಾಪುನ ಅಮ್ಮ ನೋಡ್ಕೋತಾರೆ. ಇವಾಗಲೇ ಅಮ್ಮನ ಕರ್ಕೊಂಡೋದ್ರೆ ತುಂಬ ರಶ್ ಇರ್ತಾರೆ, ಲೇಟ್ ಆಗಿಬಿಡುತ್ತೆ ಅಂತ ಹೇಳಿಬಿಟ್ಟು ಅಷ್ಟೊತ್ತವರೆಗೂ ಪಾಪುನ ಮೇಂಟೈನ್ ಮಾಡೋದಕ್ಕಾಗಲ್ಲ. ಅದಕ್ಕೆ ನಾನು ಪೂಜೆ ಇಬ್ಬರು ಹೋಗಿ ಪೂಜೆಂದು ಹರಕೆ ಇತ್ತು, ಬಾಯಿಗೆ ಹಾಕ್ಸ್ಕೋಬೇಕು ಅಂತ. ನಂದು ಇತ್ತು, ಆದರೆ
ಹೆಣ್ಮಕ್ಳು ಪ್ರಾಬ್ಲಮ್ಸ್ ಇರುತ್ತಲ್ಲ, ಹಾಗಾಗಿ ನಾನು ಹಾಕಿಸ್ಕೊಳ್ಳಲ್ಲ. ನೆಕ್ಸ್ಟ್ ಇಯರ್ ಹಾಕ್ಸ್ಕೊಳ್ಳೋಣ ಅಂಥೇಳಿ ಸುಮ್ಮನಾದೆ. ಹಾಗಾಗಿ ಪೂಜಾ ಒಬ್ಬಳೇನೇನೆ ಬಾಯಿ ಬೀಗ ಹಾಕ್ಸ್ಕೊಂಡಿದ್ಲು. ಬಾಯಿ ಬೀಗ ಹಾಕ್ಸ್ಕೋಬೇಕು ಅಂದರೆ ಬೆಳಗ್ಗೆಯಿಂದ ಒಂದು ತೊಟ್ಟು ನೀರನ್ನು ಕುಡಿದಂಗೆ ಉಪವಾಸ ಮಾಡ್ತಾರೆ. ಉಪವಾಸ ವ್ರತನ ಮಾಡಿ ಬಾಯಿ ಬೀಗ ಹಾಕ್ಸ್ಕೋಬೇಕು. ಕೆಲವೊಬ್ಬರು ಹಣ್ಣೆಲ್ಲ ತಿನ್ನೋದೆಲ್ಲ ಮಾಡ್ತಾರೆ, ಅದೇ ರೀತಿಯೆಲ್ಲ ಮಾಡಬಾರ್ದು. ಒಂದು ಸರಿ ನಾನು ಹಂಗೆ ಮಾಡಿ ಏನು ಮಾಡಿಬಿಟ್ಟಿದ್ದೆ, ಇಲ್ಲಿ ನಾನು ಮಾಗಡಿಯಿಂದ ಹೋಗ್ಬೇಕಲ್ವ, ಅವಾಗ ಸುಸ್ತಾಯಿತು ಅಂಥೇಳಿ ಹಣ್ಣು ತಿಂದ್ಬಿಟ್ಟಿದ್ದೆ. ಅವಾಗ ಸ್ವಲ್ಪ ಬ್ಲಡ್ ಬಂದಂಗೆ ಆಗಿತ್ತು. ಯಾವುದೇ ಕಾರಣಕ್ಕೂ ಈ ರೀತಿ ಎಲ್ಲ ಇದ್ದಾಗ ಏನೂ ಹಾಕ್ಸ್ಕೊಬಿಡಿ, ಅನಿಷ್ಟಾಗಿ ದೇವ್ರನ್ನ ಮಾಡಿ ಅಂತ ಕೇಳ್ಕೊತೀನಿ. ಇಲ್ಲಾಂದರೆ ತುಂಬ ನೋವಾಗ್ಬಿಡುತ್ತೆ. ದೇವಸ್ಥಾನ ಹತ್ರ ಬಂದು ಫಸ್ಟು ದೇವ್ರ ದರ್ಶನ ಮಾಡೋಣ ಅಂಥೇಳಿ ದೇವಸ್ಥಾನದ ಒಳಗಡೆ ಹೋದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೋಡೋದಕ್ಕೆ 2 ಕಣ್ಣು ಸಾಲ್ತಿರಲಿಲ್ಲ, ಅಷ್ಟೊಂದು ಚೆನ್ನಾಗಿ ಅಲಂಕಾರನ ಮಾಡಿದರು. ತಾಯಿಗಂತೂ ದರ್ಶನವೂ ಅಷ್ಟೇ, ಇಬ್ರಿಗೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ದೇವಸ್ಥಾನದಿಂದ ದರ್ಶನ ಮಾಡ್ಕೊಂಡು ಆಚೆ ಬಂದ್ವಿ. ಆಲ್ರೆಡಿ ಎಲ್ಲ ಬಾಯಿ ಬೀಗ ಹಾಕ್ಸ್ಕೊತಾ ಇದ್ರು. ನಾವು ಮನೆಯಿಂದನೇ ನೀರು ತೊಗೊಂಡೋಗಿ ನೀಟಾಗಿ ಬಾಯಿ ಬೀಗನ ತೊಳೆದು ಆಮೇಲೆ ಬಾಯಿ ಬೀಗ ಹಾಕ್ಸ್ಕೋಬೇಕು. ಏನು ಒಂದೇನ ಪಟಾಕಿ ಹೊಡೆದಿದ್ದು? ಏನು ಆಗಲ್ಲ, ಅವಾಗ ಚೆನ್ನಾಗಿರೋದು ಮೇಲ್ ಪೂಜೆಂದು ಬಾಯಿ ಬೀಗ ಎಲ್ಲ ಹಾಕಿಸ್ಕೊಂಡಾಯಿತು. ಇವ್ರು ಯಾರು ಅಂತ ನಿಮಗೆ ಗೊತ್ತಾಗಿರಬೇಕು, ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಬರ್ತಾರಲ್ಲ ಅವರು. ಇವರು ನೋಡಿ ತುಂಬ ಖುಷಿಯಾಯಿತು. ಪಾಪ ಯಾರು ಯಾವ ಫೋಟೋಸ್ ತೆಗೆಸ್ಕೊಳ್ಳೋಕೆ ಬಂದರು ಎಷ್ಟು ಖುಷಿಯಾಗಿ ಫ್ರೆಂಡ್ಲಿಯಾಗಿ ಫೋಟೋಸ್ ತೆಗೆಸ್ಕೊಳ್ಳೋದು, ಸೆಲ್ಫಿ ತಕ್ಕೊಡೋದು ಎಲ್ಲನೂ ಮಾಡ್ತಾಯಿದ್ರು. ನಮಗೂ ಇವರನ್ನು ನೋಡಿ ತುಂಬಾ ಖುಷಿ ಆಯಿತು. ಇವಾಗ ಫಸ್ಟು ಕೊಂಡಸೋದೆ ಎಲ್ಲ ಮುಂದೆ ಹೋದ್ಮೇಲೆ ದೇವ್ರ ಜೊತೆಲಿ ನಾವು ಹೋಗಬೇಕು. ಕೊಂಡಸೋದಕ್ಕಿಂತ ಮುಂಚೆನೇ ನಾವು ಕಳಿಸ್ಬಿಡ್ತಾರೆ ಕೆಲವೊಂದು ಸರಿ. ನಾವಿದೆ ಫಸ್ಟ್ ಟೈಮು ನೀಟಾಗಿ ಕೊಂಡಸೋದೆಲ್ಲ ನೋಡ್ಕೊಂಡು ಹೋಗಿದ್ದು. ಸಿಕ್ಕಾಬಟ್ಟೆ ಸಖತ್ತಾಗಿ ಕೊಂಡಸೋದೆ ಹೊಡಿಬೇಕಾರಂತೂ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ರು ಅಂತ. ಅವರಂತೂ ಸಖತ್ತಾಗಿ ಕಾಣಿಸ್ತಾಯಿದ್ರು. ಆ ಎತ್ತಿನ ಗಾಡೀಲಿ ಸೌದೆ ಹೊಡಿತಾರೆ, ಥರ ರೆಡಿಯಾಗಿ ಪೂಜೆ ಕಂಡಕ್ಕೆ ಎಲ್ಲ ಹೋಗ್ತೀನಿ ಅಂತ ಹಚ್ಕೊಂಡಿದ್ದೆ. ಉಪವಾಸನೇ ಇದ್ದೆ. ಬಂದು ಬಾಯಿಗೆಲ್ಲ ಕಟ್ಟಾದ್ಮೇಲೆ ಇವಾಗ ನೋಡಿಕೊಂಡು ಸೌದೆಗೆ ಕಂಡಕ್ಕೆ ಸೌದೆ ಹಾಕೋದಕ್ಕಿಂತ ಮುಂಚೆ ತಂದಿರುವಂಥ ಸೌದೆನೆಲ್ಲ ದೇವಸ್ಥಾನದ ಇರಿ ಬಂಗಾರಿ ಹತ್ರಕ್ಕೋಗ ಕೊಂಡಕ್ಕೆ ಬೆಂಕಿ ಕಾಯ್ತು. ಡ್ರೆಸ್ ಚೇಂಜ್ ಮಾಡಿ ಎಲ್ಲ ಆಯ್ತು. ಇವಾಗ ಊಟ ಮಾಡಬೇಕು. ಏ ಅಪ್ಪು ಕಸ ಗುಡ್ಸ. ನನ್ನ ಮಗ ಬರ್ಲಿ ಹಿಡ್ಕೊಂಡು ಊಟ ಆಡ್ತಾಳೆ. ಕಸ ಗುಡ್ಸಕ್ಕೆ ಪೂಜೆ ಊಟ ಮಾಡಿದ್ಲು. ಇವಾಗ ನಾವು ಊಟ ಮಾಡಬೇಕು. ಟಯರ್ಡ್ ಆದಂಗೆ ಆಗ್ಬಿಟ್ಟಿದೆ. ಈ ಹಬ್ಬದ್ದು ಮತ್ತು ಅಮ್ಮನ ಮನೆ 2ನೇ ದಿನದ ವ್ಲಾಗು ಪಾರ್ಟ್ 2 ಇದೆ. ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲೇ ಹಾಕ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.